ನಮಸ್ತೆ ಎಲ್ರಿಗೂ. ಇಂದಿನ ಭಾಗ್ಯಲಕ್ಷ್ಮಿ ಸಂಚಿಕೆಯನ್ನು ನೋಡಬೇಕು ಅಂತೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಸಂಚಿಕೆ ಸುನಂದ ಹಾಗೂ ಅವ್ರ ಮನೆ ಪಕ್ಕದವ್ರು ಇಬ್ಬರೂ ಮನೆ ಕ್ಲೀನ್ ಮಾಡಬೇಕು ಅಂತೇಳಿ ಬಂದಿರ್ತಾರೆ. ಬಂದಿರಬೇಕಾದ್ರೆ ಎಲ್ಲರೂ ನಾವು ಇಲ್ಲಿ ಹಾಲೆಲ್ಲ ಕ್ಲೀನ್ ಮಾಡ್ತೀವಿ. ಸುನಂದ ಮತ್ತು ಸುಂದ್ರಿ ಇಬ್ಬರೂ ಅಡುಗೆ ಮನೆ ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾತಾಡ್ಕೊತಾರೆ. ಸುನಂದ ಅಕ್ಕ, ನಾವು ಪೂಜನ್ ಮದುವೆಗೆ ಅಂತಲೇ ಬ್ಲೌಸ್ ಕೊಟ್ಟಿದ್ದೀವಿ, ಅಲ್ಲಿ ಟೈಲರ್ ಹತ್ರ ಹೋಗಬೇಕು, ನಮಗೆ ಕೆಲಸ ಇದೆ ಅಂಥೇಳಿ ಹೊರಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಸುನಂದ ಬಂದು 1 ನಿಮಿಷ ತಾಳ್ರಿ ಅಂತೇಳಿ ಅವರು ಟೈಲರ್ಗೂ ಕೂಡ ಕಾರ್ಡ್ ಕೊಡಿ ಅಂತ ಹೇಳಿ ಕಳಿಸ್ತಾಳೆ. ಅದಾದಮೇಲೆ ಸುಂದ್ರಿ ಮತ್ತು ಸುನಂದ ಇಬ್ಬರು ದೇವ್ರ ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಕ್ಲೀನ್ ಮಾಡ್ತಾ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಮುಗಿಸಿ ಪೂಜಾ ಮತ್ತು ಅವರ ಕುಸುಮ ಇಬ್ಬರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ನೋಡು, ಮದುವೆ ಮನೆ ಅಂದರೆ ಹೀಗೆ ಇರಬೇಕು ಅಂತ ಹೇಳಿ ಅವರು ಮಾತಾಡ್ತಾ ಇರ್ತಾರೆ. ಅದಾದಮೇಲೆ ಸುನಂದ, ಹಾಂ ಹೌದು, ಇದು ಮದುವೆ ಮನೆ ಕಳೆ ಅಂತ ಹೇಳಿದರೆ ಅಂತೇಳಿ ಸುನಂದ ಮಾತಾಡ್ತಾ ಇರ್ತಾರೆ. ಇದಾದಮೇಲೆ ಮತ್ತು ಕುಸುಮ ಅವ್ರ ಮೊಮ್ಮಕ್ಕಳಿಗೂ ಕೂಡ, ಭಾಗ್ಯ ಮಕ್ಕಳಿಗೂ ಕೂಡ ಕೆಲಸ ಹೇಳ್ತಾಳೆ. ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಯಾವುದೇ ಕಸ ಇಲ್ಲದೇ ನೋಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಇವರು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ಬಂದು, ಅಜ್ಜಿ ನೀವು ಕಸ ಹೊಡೆದ್ರೂ ಯಾವುದು ಕಸನೇ ಸಿಗಲ್ಲ ಅಂಥೇಳಿ ಬಂದಿಬ್ಬರು ಹೇಳ್ತಾರೆ. ಎಲ್ಲ ಕ್ಲೀನ್ ಆಯಿತು ಅಂಥೇಳಿ. ಅದಾದಮೇಲೆ ಎಲ್ಲ ಮಾತಾಡ್ತಾ ಕೂತಿರ್ದು ಸುನಂದ, ಬೀಗ್ರೆ ಇನ್ನೂ ಜಾಸ್ತಿ ಟೈಮೇ ಇಲ್ಲ, ನಮಗೆ ಜಾಸ್ತಿ ಟೈಮು ಇಲ್ಲ, ಕಡಿಮೆ ಸಮಯದಲ್ಲೇ ನಾವೆಲ್ಲ ಕೆಲಸ ಮುಗಿಸ್ಕೋಬೇಕು ಅಂಥೇಳಿ ಸುನಂದ ಕುಸುಮ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ಅದೇ ಟೈಮಲ್ಲಿ ಭಾಗ್ಯಂಗೆ ಅವ್ರ ತಂದೆ ಫೋನ್ ಮಾಡಿ, ಇನ್ವಿಟೇಷನಲ್ಲಿ ಮಗಳೇ ಭಾಗ್ಯ, ಏನಿದು ಇನ್ವಿಟೇಷನಲ್ಲಿ ಮದುವೆ ಮಂಟಪದ ಸ್ಥಳನೇ ಚೇಂಜ್ ಆಗಿದ್ದಲ್ಲ, ಮಂಟಪನೇ ಚೇಂಜ್ ಆಗಿದೆ, ಏನಾಯಿತು ಅಂತ ಕೇಳ್ತಾಳೆ. ಹೌದಾ, ಎಲ್ಲ ಕರೆಕ್ಟಾಗಿ ಇರಬೇಕಲ್ವ ಅಂತ. ಇಲ್ಲಮ್ಮ, ಇದು ಚೇಂಜ್ ಆಗಿದೆ, ಇದು ಯಾಕೆ ಈ ಥರ ಪ್ರಿಂಟ್ ಆಗಿದೆ ನೋಡು, ನಾವು ಕಾರ್ಡ್ ಕೊಡೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಹಂಗಾಗಿ ಭಾಗ್ಯ, ಹೌದಾ ಸರಿಪ್ಪ, ಆಯಿತು, ನಾನು ವಿಚಾರಿಸ್ತೀನಿ ಅಂತೇಳಿ ಮನೆಗೆ ಬಂದು, ಅಮ್ಮ ಮೊದಲು ಇದು ಮದುವೆ ಕಾರ್ಡ್ ಕೊಡಿ ಅಂತ ನೋಡಿ, ಮದುವೆ ಕಾರ್ಡಲ್ಲಿ ಮದುವೆ ಮಂಟಪದ ಹೆಸರು ಚೇಂಜ್ ಆಗಿದೆ ಅಂತ ಹೇಳಿ ಪ್ರಿಂಟ್ ಮಾಡಿರೋರಿಗೆ ಯಾರು ಅಂತೇಳಿ ಹೇಳಿ ಸುನಂದ ಮತ್ತು ಕುಸುಮ ಇಬ್ಬರೂ ಅವ್ರಿಗೆ ಯಾಕೆ ತಪ್ಪಾಗಿ ಪ್ರಿಂಟ್ ಮಾಡಿದ್ದೀರಾ ಅಂತ ಕೇಳು ಫಸ್ಟು ಭಾಗ್ಯ ಅಂತೇಳಿ ಕುಸುಮ ಹೇಳ್ತಾಳೆ. ಆವಾಗ ಭಾಗ್ಯ ಫೋನ್ ಮಾಡಿ, ಸರ್ ಇದು ಯಾಕೆ ತುಂಬ ಪ್ರಿಂಟು ಎಲ್ಲ ತಪ್ಪಾಗಿದೆಯಲ್ಲ ಅಂಥೇಳಿ ಕೇಳ್ತಾಳೆ. ಇಲ್ಲ, ನಾವು ಕರೆಕ್ಟಾಗೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ಕಡೆ ತಾಂಡವು, ಆದಿಬ್ರು ಯಾಕೋ ಫೋನ್ ಮಾಡೇ ಇಲ್ವಲ್ಲ, ಅವ್ರ ತಮ್ಮನ ಮದುವೆ ದಿನ ಸಮಸ್ಯೆ ಇದೆ ಅಂತ ಹೇಳಿದ್ರು, ಏನು ಅಂತ ಹೇಳಿಲ್ಲ, ನಾನೇ ಕಾಲ್ ಮಾಡೋಣ ಅಂಥೇಳಿ ಕಾಲ್ ಮಾಡ್ತಾರೆ. ಆದಿ, ಏನೂ ಇಲ್ಲ ತಾಂಡವ್, ಅದು ವರ್ಕ್ ಆಗಲಿಲ್ಲ, ಮೋಸ್ಟ್ಲಿ ಅವರೇನೋ ನಾನು ಥಿಂಕ್ ಮಾಡಿರೋ ಥರ ಅದು ತಪ್ಪು ಅಂತ ಅನ್ನಿಸ್ತಿದೆ, ಅವರು ಒಳ್ಳೆಯವರೇನೋ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ತಾಂಡವ್, ಇಲ್ಲ ನೀವು ಥಿಂಕ್ ಮಾಡೋದು ರೀತಿ ಕರೆಕ್ಟಾಗಿ ಇದೆ ಅಂತ ಹೇಳ್ತಾರೆ. ಈ ಕಡೆ ಆದಿಯವ್ರ ತಂದೆ, ಯಾಕೆ ಈ ಮದುವೆ ಏನೇ ಆದ್ರೂ ನಿಲ್ಲಲ್ಲ ಅಂಥೇಳಿ ಹೇಳ್ತಾರೆ ಆದಿಯವ್ರ ಹತ್ರ. ಅದಾದಮೇಲೆ ಈ ಕಡೆ ಭಾಗ್ಯ ಮಾತಾಡಿದ್ಮೇಲೆ ಪ್ರಿಂಟಿಂಗ್ ಪ್ರೆಸ್ ಅವ್ರ ಜೊತೆಗೆ ಕುಸುಮ ಮಾತಾಡಿ, ಯಾಕಪ್ಪ, ಯಾರು ಹೇಳಿದ್ದು ನಿನಗೆ ಚೇಂಜ್ ಮಾಡೋದಕ್ಕೆ ಅಂತ ಹೇಳಿದಾಗ, ಇವರು ಕನ್ನಿಕಾ ಹೇಳಿದ್ರು, ಅವರೇ ಹೇಳಿದ್ದಕ್ಕೆ ನಾವು ಚೇಂಜ್ ಮಾಡಿದ್ದು ಅಂತ ಹೇಳ್ತಾರೆ. ಈ ಕಡೆ ಕನ್ನಿಕಾಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ ನಾನು ಅಂಥೇಳಿ ಎಲ್ಲರೂ ಮನೆಯಿಂದ ಹೊರಗಡೆ ಹೊರಡ್ತಾರೆ. ಅದೇ ಟೈಮಲ್ಲಿ ಕನ್ನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಬಂದು ಮಾತಾಡ್ತಾರೆ. ಇಲ್ಲಿಗೆ ಬಂದುಬಿಟ್ಟ, ಏನಿದು ನೀನು ಈ ಥರ ಎಲ್ಲ ಚೇಂಜ್ ಮಾಡಿದ್ಯಾ, ಯಾಕೆ ಅಂತೇಳಿ ಕುಸುಮ ಕೇಳಿದಾಗ, ಏನಾಗಿದೆ, ಮದುವೆ ನಡಿಬೇಕಾಗಿರೋದೇ ನಾನು ಮಾಡಿರೋದಲ್ವಾ ಅಂಥೇಳಿ ಕನ್ನಿಕಾ ಹೇಳ್ತಾಳೆ. ಇವರಿಬ್ಬರು ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು ಮುಖ ನೋಡಿಕೊಂಡು, ಕನ್ನಿಕಾ, ನಮ್ಮದು ಲೆವೆಲಿಗೆ ಯಾವ ಥರ ಮದುವೆ ಆಗಬೇಕೋ ಅದೇ ಥರನೇ ಕರೆಕ್ಟಾಗಿದೆ, ಅಲ್ಲೇ ಮದುವೆ ಆಗಬೇಕು ಅಂತ ಹೇಳಿ ಕನ್ನಿಕಾ ಹೇಳ್ತಾಳೆ. ಅದಾದಮೇಲೆ ಭಾಗ್ಯ ಮತ್ತು ಕುಸುಮ, ಏನಿದು ಈ ಥರ ಹಿಂಗಾಗಿದೆ, ಹೀಗೆ ಮಾಡಿದ್ರೆ ನಮ್ಮದೆಲ್ಲ ಹೆಂಗೆ, ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಇದೆಲ್ಲ ಆಗಲ್ವಲ್ಲ ಅಂಥೇಳಿ ಹೇಳ್ತಾಳೆ. ಇದು ಸಂಪ್ರದಾಯ ಪ್ರಕಾರ ನಮ್ಮ ಕಡೆಯಿಂದನೇ ತಾನೇ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತಾಳೆ. ಮೀನಾಕ್ಷಿ, ಏನೂ ಇಲ್ಲ ಭಾಗ್ಯ, ಎಲ್ಲ ಖರ್ಚು, ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ ಅಂತ ಹೇಳ್ತಾಳೆ. ಅದಾದಮೇಲೆ ಸುನಂದ, ಆಯಿತು ಬೀಗ್ರೆ, ನಿಮ್ಮ ಲೆವೆಲಿಗೆ ನಿಮ್ಮ ಕರೆಕ್ಟಾಗಿ ಯಾವ ಥರ ಅನಿಸುತ್ತೋ ಆ ಥರನೇ ಮಾಡಿ ಅಂಥೇಳಿ ಸುನಂದ ಖುಷಿಯಾಗಿ ಒಪ್ಕೊಳ್ತಾಳೆ. ಅದೇ ಥರನೇ ಮೀನಾಕ್ಷಿ, ನಮ್ಮ ಅಣ್ಣನ ಲೆವೆಲ್ಲಿಗೆ ಬರೋವಂಥ ಜನಗಳು, ನಮ್ಮ ಸ್ಟೇಟಸ್ಸಿಗೆ ಇರೋವಂಥ ಗೆಸ್ಟು, ಅವ್ರನ್ನೆಲ್ಲ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ, ನಿನಗೆ ಜೀವನ ಪೂರ್ತಿ ಇದಕ್ಕೋಸ್ಕರನೇ ದುಡಿಬೇಕಾಗುತ್ತೆ, ನಿನಗೆ ತುಂಬ ಕಷ್ಟ ಆಗುತ್ತೆ ಭಾಗ್ಯ ಅಂಥೇಳಿ ವ್ಯಂಗ್ಯವಾಗಿ ಹೇಳ್ತಾಳೆ.
ಏನು ಕಷ್ಟ ಆಗಲ್ಲ, ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಅವಳು ಮಾತಾಡ್ತಾಳೆ. ಮದುವೆ ನಮ್ಮ ಅಣ್ಣನ ಸ್ಟೇಟಸ್ಸಿಗೆ ನಮ್ಮ ಲೆವೆಲಿಗೆ ಇರಬೇಕಲ್ವ, ಬಂದಿರೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಮೀನಾಕ್ಷಿ ಹೇಳ್ತಾಳೆ. ಆಯಿತು, ನಿಮ್ಮ ಇಷ್ಟದಂತೆ ಏನಾದರೂ ಮಾಡ್ಕೊಳ್ರಿ ಅಂತೇಳಿ ಸುನಂದ ಹೇಳಿದಾಗ ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ರಿಗೂ ಬಂದಿರೋದು ನಮ್ಮದು ಕೆಲಸ ಆಯಿತು, ಇನ್ನು ನಾವು ಹೊರಡ್ತೀವಿ ಅಂತೇಳಿ ಹೇಳ್ತಾರೆ. ಆದರೆ ಭಾಗ್ಯ ಮತ್ತು ಕುಸುಮಂಗೆ ಈ ವಿಷಯ ಇಷ್ಟ ಆಗಲ್ಲ. ಈ ಭಾಗ್ಯ ಮತ್ತು ಕುಸುಮ ಇಬ್ಬರೂ ಯೋಚನೆ ಮಾಡ್ತಾ ಇರ್ತಾರೆ. ಇವಳು ಕನ್ನಿಕಾ ಮತ್ತು ಮೀನಾಕ್ಷಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದು ಇವತ್ತಿನ ಸಂಚಿಕೆ.